ಕೃಷ್ಣನೇ ಸಾಕು ನಮಗೆ. ಒಬ್ಬ ಹಿಡಿತಾ ಆಯ್ತಾ ಸ್ಕೂಲ್ ಬೇಜಾರಾಗ್ತು ಅಂತ ಖುಷಿ ಆಗ್ತಾ ಉಂಟ. ನಾನು ಇವತ್ತು ಕಾಫಿ ಮಾಡ್ಕೊಂಡೆ, ಯಾಕಂದರೆ ಹಾಲು ಅಂಗಡಿದಲ್ಲ. ಇದು ಮಾತ್ರ ಸಣ್ಣ ಉಂಟು, ಮೊಬೈಲ್ಗಿಂತನೂ ಹೀಗೆ ನೋಡುವಾಗ ಎಷ್ಟು ಗ್ರೀನ್ ಉಂಟು ಗೊತ್ತಾ. ಕೃತಿ ಮಾಡಿದ್ದಾರೆ ಯಾರ ಬೇಜಾರಲ್ಲಿ ಸಿಂಬಲ್ ಬೇಜಾರು. ನಮಸ್ತೆ ಎಲ್ರಿಗೂ, ಶುಭ ದಿನ. ಹೇಗಿದ್ದೀರಾ ಎಲ್ಲ? ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಕೂಲ್ ಫಸ್ಟ್ ಡೇ. ಇವತ್ತು ತಿಂಡಿಗೆ ನಾನು ಚಪಾತಿ ಮಾಡಿದ್ದೆ. ಚಪಾತಿಗೆ ನಿನ್ನೆದು ಹಲಸಂಡೆ ಪಲ್ಯ ಇತ್ತು, ಹಾಗಾಗಿ ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಹಾಗೆ ಟೀ ಮಾಡ್ತಾಯಿದ್ದೀನಿ. ಇವತ್ತಿಂದ ನಮಗೆ ಅಂಗಡಿ ಹಾಲು, ಯಾಕಂದರೆ ನಮ್ಮ ಪಕ್ಕದ ಮನೆಯಿಂದ ನಾವು ಹಾಲು ತರ್ತಾಯಿದ್ವಿ. ಬಟ್ ಅವ್ರದ್ದು 2 ಹಸುನು ಕೊಟ್ಟರು, ಇನ್ನು ಬೇರೆ ಹಸು ತರಬೇಕಷ್ಟೇ. ನಮಗೆ ಅಂಗಡಿಯಿಂದ ತಂದಿರೋ ಹಾಲು ಕುಡಿದು ಅಭ್ಯಾಸನೇ ಇಲ್ಲ, ಬಟ್ ಫಸ್ಟ್ ಟೈಮ್ ಕುಡಿಯುವಾಗ ಒಂಥರ ಟೇಸ್ಟ್ ಅನಿಸುತ್ತೆ. ಅದು ಹಾಗೆ ಅಲ್ವಾ, ಹಸುವಿನ ಹಾಲು ಕುಡಿತಾ ಇದ್ದವ್ರಿಗೆ ಅಂಗಡಿ ಹಾಲು ಒಂದೇ ಸಲ ಕುಡಿಯೋತ್ತಿಗೆ, ಅಂದರೆ ಪ್ಯಾಕೆಟ್ ಹಾಲು ಕುಡಿಯೋತ್ತಿಗೆ ಒಂಥರ ಟೇಸ್ಟ್ ಅನಿಸುತ್ತೆ. ನೋಡಬೇಕು, ಆದರೆ ವನಜಕ್ಕನವ್ರ ಮನೆಯಿಂದ ಹಾಲು ಕೇಳಬೇಕು. ಅವ್ರ ಮನೇಲಿ ಸಿಕ್ಕಿದ್ರೆ ತೊಂದರೆ ಇಲ್ಲ. ಮತ್ತು ಅದು ಮೊಸರಿಗೆ ಎಲ್ಲ ನಾವು ಈ ಹಸುವಿನ ಹಾಲೇ ಹಾಕಿ ಪ್ಯಾಕೆಟ್ ಹಾಲು ಅಷ್ಟೊಂದು ಟೇಸ್ಟಿ ಆಗೋಲ್ಲ, ಅಂದರೆ ಅಭ್ಯಾಸ ಇಲ್ವಲ್ಲ. ಹಾಗೆ ಇವಾಗ ಟೀ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಬ್ಬರಿಗೆ ಚಪ್ಪೆ ಟೀ, ಒಬ್ಬರಿಗೆ ಟೀ, ಆ ಥರ ಎಲ್ಲ ಇದೆ. ಸಂಜೆ ಹೊತ್ತು ಕೆಲವರಿಗೆ ಕಷಾಯ, ಸಂಜೆ ಹೊತ್ತು ಟೀ, ಕಾಫಿ, ಈ ಥರ ವೆರೈಟಿ ಆಗುತ್ತೆ. ಇನ್ನು ಎಲ್ಲ ಆದಮೇಲೆ ನನ್ನ ಮಗನಿಗೆ ತಿಂಡಿ ತಿನ್ನಿಸೋ ಕೆಲಸ. ಅವನ ಹತ್ರ ಕೊಟ್ಟರೆ 1 ಗಂಟೆ ಮಾಡ್ತಾನೆ. 8 ಗಂಟೆ ಒಳಗಡೆ ಅವರಿಗೆ ವ್ಯಾನ್ ಬರೋ ಪ್ಲೇಸಿಗೆ ಹೋಗಬೇಕು. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ, ಅಲ್ಲಿವರೆಗೂ ಮಕ್ಕಳನ್ನ ಬಿಟ್ಟು ಬರಬೇಕು. ಅಲ್ಲಿಗೆ ವ್ಯಾನ್ ಬರುತ್ತೆ, ಅಂದರೆ ಈ ಕಡೆ ಬರೋಕ್ಕಾಗಲ್ಲ, ವ್ಯಾನ್ ಸ್ವಲ್ಪ ದೊಡ್ಡದಿದೆ ಅಲ್ವಾ ಪ್ಲೇಸ್. ಅಷ್ಟು ರೋಡ್ ಇದೆ, ಬಟ್ ಗಾಡಿ ಎಲ್ಲ ಟರ್ನ್ ಮಾಡೋಕ್ಕೆ ಕಷ್ಟ. ಹಾಗಾಗಿ ನಾನಿವತ್ತು ಅಳ್ತಾನೇನೋ ಅಂದ್ಕೊಂಡೆ. 2 ತಿಂಗಳು ಮನೇಲಿ ಇದ್ಕೊಂಡು ಫಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ, ಇನ್ನು ಸಣ್ಣವನೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಬೇರೆ. ಬಟ್ ಏನೂ ತೊಂದರೆ ಇರಲಿಲ್ಲ, ಖುಷಿಯಿಂದಾನೇ ಹೊರಟ. ನಮಗೂ ಖುಷಿ ಆಯಿತು, ಮಕ್ಕಳು ಖುಷಿಯಾಗಿ ಹೊರಟೆ ನಮಗೂ ಸ್ವಲ್ಪ ಖುಷಿ ಅನಿಸುತ್ತೆ. ಅವ್ರು ಅಳ್ತಾ ಹೊರಟ್ರೆ ನಮಗೂ ಸ್ವಲ್ಪ ಟೆನ್ಷನ್ ಆಗುತ್ತೆ. ಹಾಗಾಗಿ ಇವಾಗ ಹೊರಡ್ತಾರೆ, ಇನ್ನು 8 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಬೇಕಲ್ಲ. ಓಕೆ, ನೀವ್ರನ್ನ ಹೊರಡಿಸೆಲ್ಲ ಆದಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಕೂಲ್ ಬೇಜಾರಾಗ್ತು ಅಂತ ಖುಷಿ ಆಗ್ತಾ ಉಂಟ? ಖುಷಿ ಆಗ್ತಾ ಉಂಟಾ? ಗುಡ್ ಬೈ, ಕೂತ್ಕೋಗು. ಬಾಯ್, ಟಾಟಾ. ಅವನಿಗಿಂತ ಜಾಸ್ತಿ ನನಗೆ ಬೇಜಾರಾಗ್ತಾ ಉಂಟು. ಅವನಿದ್ರೆ ಏನಾದರೂ ಅಮ್ಮ ಅಂತ 100 ಸಲ ಕರೀತಾ ಏನಾದರೂ ಕೇಳ್ತಾ ಇರ್ತಾನೆ. 2 ತಿಂಗಳು ಜೊತೆಲೇ ಇದ್ರಲ್ಲ, ಇವಾಗ ಒಂದೇ ಸಲ ಹೋಗ್ತಾರೆ ಅನ್ನೋದಿಗೆ ಬೇಜಾರಾಗುತ್ತೆ. ಈ ಮುಂದೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಹನಿ ಮಾತ್ರ ಸಣ್ಣವಳಿರೋತ್ತಿಗೆ ತುಂಬ ಅಳ್ತಾಯಿದ್ರು ಸ್ಕೂಲ್ಗೆ ಹೋಗೋತ್ತಿಗೆ. ಇವನು UKGಲಿರೋತ್ತಿಗೆ ಸ್ವಲ್ಪ ಒಂದೊಂದು ಸಲ ಇದು ಮಾಡ್ತಾಯಿದ್ದ ಅಷ್ಟೇ. ರಜೆ ಇದೆಯಾ ಅಮ್ಮ, ಇವತ್ತು ಎಷ್ಟೋ ತನಕ ಸ್ಕೂಲು, ಆ ಥರ ಎಲ್ಲ. ಇವಾಗಲೂ ಅಷ್ಟೇ ಕೇಳ್ತಿರ್ತಾನೆ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ. ಮಕ್ಕಳಿಗೆ ಮನೇಲಿ ಇದ್ದು ಒಂದೇ ಸಲ ಸ್ಕೂಲ್ಗೆ ಹೋಗೋತ್ತಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ನಾನು ಇವನು ಇಷ್ಟು ಖುಷಿಯಿಂದ ಹೋಗ್ತಾನಂತ ಇವತ್ತು ಅಂದ್ಕೊಂಡೇ ಇರಲಿಲ್ಲ. ಅಳ್ತಾನಂತ ಅಂದ್ಕೊಂಡಿದ್ದೆ, ಬಟ್ ಏನು ತೊಂದರೆ ಇಲ್ಲದೆ ಹೋದ, ಅದು ಒಂದು ಖುಷಿ ಆಯಿತು. ಇನ್ನು ನನಗೂ ಅತ್ತೆಗೂ ಬೇಜಾರು. ಇನ್ನು ನೋಡಬೇಕು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಏನು ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ. ಎಲ್ರಿಗೂ ಮಕ್ಕಳೆಲ್ಲ ಹೋಗಾಯಿತು, ಫುಲ್ ಬೇಜಾರಾಗ್ತಾ ಉಂಟು. ಇಷ್ಟು ದಿನ ಫುಲ್ ಮಕ್ಕಳಿದ್ರಲ್ಲ, ನಮ್ಮ ಕೃಷ್ಣನೇ ಸಾಕು ನಮಗೆ. ಒಬ್ಬ ಹಿಡಿತಾ ಆಯ್ತಾ ಉಪದ್ರ ಮಾಡ್ತಾ ಯಾವಾಗಲೂ ಇರ್ತಾನೆ. ಇವತ್ತು ಫುಲ್ ಬೇಜಾರು. ಇವತ್ತು ಕ್ಲೈಮೇಟ್ ಕೂಡ ಬೇಜಾರಿನಾಗಿದೆ, ಯಾಕಂದರೆ ಫುಲ್ ಮೋಡಾಗಿ ಬೇಜಾರಾಗ್ತಾ ಇದೆ ಕ್ಲೈಮೇಟ್ ನೋಡುವಾಗಲೇ. ಅದರಲ್ಲಿ ಇವರಿಗೆ ಚಾನ್ಸ್, ಕನ್ನಡ ಮೀಡಿಯಮ್ ಅವರಿಗೆಲ್ಲ 1 ತಾರೀಕಿಂದ ಸ್ಟಾರ್ಟ್ ಅಂತೆ. ಅವರಿಗೂ 29ಕ್ಕೆ ಅಂತ ಇವತ್ತಂತಾನೆ ಇತ್ತು, ಬಟ್ ನಾಡ್ದಿಂದ ಪೋಸ್ಟ್ಪೋನ್ ಆಯಿತು ಅವರಿಗೆ. 1 ನಿಮಿಷ, ನಾನಿವತ್ತು ಕಾಫಿ ಮಾಡಿಕೊಂಡೆ, ಯಾಕಂದರೆ ಹಾಲು ಅಂಗಡಿದಲ್ಲ. ಅಂಗಡಿ ಹಾಲಿಗೆ ಕಾಫಿ ಚೆನ್ನಾಗಾಗತ್ತೆ. ನಮ್ಮದು ಮನೆಯಲ್ಲಿ ಮಾಡ್ತೀವಲ್ಲ, ಅದರಲ್ಲಿ ಕಾಫಿ ಮಾಡಿದರೆ ಅಷ್ಟು ಟೇಸ್ಟ್ ಆಗೋಲ್ಲ. ಸ್ವಲ್ಪ ಪುಡಿ ಜಾಸ್ತಿ ಆಯಿತಾ ಅಂತ, ಸಿಹಿ ಕಡಿಮೆ ಆಯಿತು, ಹಾಗಾಗಿ ಕಾಫಿ ಮಾಡಿಕೊಂಡೆ. ಒಂದ್ಸಲ ಈ ಬೆಂಕಿ ಹೊತ್ತಲಿಕ್ಕೆ ಎಷ್ಟು ಕಾಟ ಕೊಡ್ತದೆ ಅಂದರೆ, ಎಷ್ಟು ಹೊತ್ತಿಸಿದ್ರೂ ಹೊತ್ತಲ್ಲ. ಒಂದೊಂದ್ಸಲ ಬೇಗ ಹೊತ್ತೈತೆ. ನಂದು ಬ್ಯಾಕಿಂದ ವೀಡಿಯೋ ಮಾಡುವಾಗ ವೀಡಿಯೋ ಫುಲ್ಲು ಸೌಂಡ್. ಎಂಥ ವಿಷಯ ಅಂತ ಗೊತ್ತಿಲ್ಲ, ಮೊಬೈಲೆಲ್ಲ ಲಗಡಿ ಹೋಯ್ತಾ ಅಂತ.
ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಫುಲ್ ಬೋರು. ಸ್ವಲ್ಪ ಇವತ್ತು ತಲೆಗೆ ಸ್ನಾನ ಮಾಡಬೇಕು, ಹಾಗಾಗಿ ಫುಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತಲೆಗೆ. ಅದು ಅವತ್ತು ಹೊರನಾಡಿಂದ ಬರುವಾಗ ನಿಮಗೆ ಹೇಳಿದ್ನಲ್ವಾ, ನಾವು ಕುದುರೆಮುಖ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಶಾಪ್ ಸಿಕ್ತು, ಅಲ್ಲಿ ಅವ್ರ ಹತ್ರ ತಗೊಂಡಿದ್ದು ಅದು ಎಣ್ಣೆ. ಅದೆಲ್ಲ ಗಿಡಮೂಲಿಕೆ ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಅದನ್ನೇ ಹಾಕಿದೆ. ಈ ಸಲ ನಮ್ಮದು ಮಳೆಗಾಲದ್ದು ಸೌದೆ ಕೆಲಸ ನೋಡಿ ಎಷ್ಟೆಲ್ಲ ಆಗಿದೆ ಅಂತ. ಇದು ಬಚ್ಚಲಿಗೆ ಅಂದರೆ ಬೆಂದಿರಿಗೆ ಸೂ ಹಾಕಲಿಕ್ಕೆ, ತುಳುವಲ್ಲಿ ನಾವು ಬೆಂದಿರು ಸೂ ಹಾಕೋದು ಅಂತ ಹೇಳಿದ್ರು. ಬೆಂದಿರು ಸೂ ಅಂದರೆ ಬಚ್ಚಲ ಮನೆಯಲ್ಲಿ ಒಲೆ ಇರತ್ತಲ್ಲ, ಅದಕ್ಕೆ ಸೂ ಹಾಕೋದು, ಬೆಂಕಿ ಹಾಕೋದು ಅಂತ. ಅಂದರೆ ಕೆಲವರು ತಮಾಷೆ ಮಾಡ್ತಾರೆ, ಬೆಂದಿರು ಸೂ ನನಗೆ ಬೆಂದ್ರಿಗೆ ಸೂ ಪಾಡು ನಾನು ಅಂದರೆ ಬಚ್ಚಲಿಗೆ ಬೆಂಕಿ ಹಾಕ್ತೀರಾ ನೀವು ಅಂತ. ಹಾಗೆ ಅದು ಮಾತನಾಡುವಾಗ ಹಾಗೆ ಬರುತ್ತಲ್ವ. ಈ ಸಲ ಇಷ್ಟ ಆಗಿದೆ. ಇದು ಬಚ್ಚಲ ಮನೆಗೆ. ಆಮೇಲೆ ಒಳಗಡೆಗೆ ನೋಡಿ, ಇದು ಅಷ್ಟೇ ಬಚ್ಚಲ ಮನೆಗೆ. ಒಳಗಡೆಗೆ ಇಷ್ಟು ಸೌದೆ ಆಗಿದೆ. ಇದು ಮಾತ್ರ ಅಂತ ಹಸಿ ಸೌದೆ. ಇದು ಹೋದ ವರ್ಷ, ಅದು ಸ್ವಲ್ಪ ಇದೆ ಇನ್ನು. ನಾನು ಒಳಗಡೆ ಅದನ್ನೇ ತಗೊಂಡೋಗೋದು. ಇದು ಕಾಯಿದು ಸಿಪ್ಪೆ ಬಿಡಿ, ಕಾಯಿಯನ್ನು ಒಣಗಿಸಿ ಎಣ್ಣೆ ಮಾಡ್ತೀವಲ್ಲ, ಆಮೇಲೆ ಅದು ಸಿಪ್ಪೆ ಇರುತ್ತಲ್ಲ, ಅದು ಅಂದರೆ ಚಿಪ್ಪು ಇರುವಂತಹ ತೆಂಗಿನಕಾಯಿ ಸಿಪ್ಪೆ, ಅದು ನಾವು ಬಚ್ಚಲಿಗೆ ಹಾಕ್ಬೋದು. ಅದೊಂದು ಸ್ವಲ್ಪ ಹಾಕಿದ್ರೆ ಸಾಕು, ಬೇಗ ಬಿಸಿ ಆಗ್ತದೆ. ಬಿಸಿಲಿನ ಟೈಮಲ್ಲಿ ಸೋಲಾರ್ ಇರುತ್ತಲ್ಲ, ಸೊ ಅವಶ್ಯಕತೆ ಇರುವುದಿಲ್ಲ ಬೆಂಕಿ ಹಾಕಲಿಕ್ಕೆ. ಬಟ್ ಇವಾಗ ಫುಲ್ ಮೊನ್ನೆಯಿಂದ ಮಳೆನೇ, ಇವಾಗ ಅದೊಂದು ಕೆಲಸ ಇಷ್ಟ. ಒಳಗಡೆ ಕೂಡ ಬೆಂಕಿ ಹಾಕಬೇಕು, ಬಚ್ಚಲು ಮನೆಗೆ ಈಗ ಬೆಂಕಿ ಹಾಕಲೇಬೇಕು. ಇಲ್ಲಿ ಎಲ್ಲ ಬಿಸಿ ಸ್ನಾನ ಮಾಡೋದಲ್ಲ, ಸೆಕೆಯಲ್ಲಾದರೂ ಹೇಗೂ ನಡೀತದೆ, ಬೇರೆ ಟೈಮಲ್ಲಿ ಆಗಲ್ಲ. ಹಾಗಾಗಿ ಈಗ ಸ್ವಲ್ಪ ಚೆಪ್ಪೆಲ್ಲ ತಗೊಂಡು ಹೋಗ್ಬೇಕು ನನಗೆ ಬಚ್ಚಲಿಗೆ ಹಾಕಲಿಕ್ಕೆ, ಇಲ್ಲಾಂದರೆ ಸಂಜೆ ಮಳೆ ಬಂದರೆ ಗೊತ್ತೇ ಆಗಲ್ಲ. ಕೃಷ್ಣವನ್ನೇ ನನಗೆ ಸರ್ಪ್ರೈಸ್ ಅಂತ ತೋರಿಸಿದ್ನಲ್ಲ ಹುಲ್ಲು, ಅದು ನೋಡಿ ಎಷ್ಟು ಉದ್ದ ಬೆಳೆದಿದೆ. ಇದು ಮಾತ್ರ ಸಣ್ಣ ಉಂಟು, ಮೊಬೈಲ್ಗಿಂತನೂ ಹೀಗೆ ನೋಡುವಾಗ ಎಷ್ಟು ಗ್ರೀನ್ ಉಂಟು ಗೊತ್ತಾದ್ದು. ಮೊಬೈಲಲ್ಲಿ ಸ್ವಲ್ಪ ಒಂಥರ ಗ್ರೀನ್ ಕಾಣ್ತದೆ, ಡಾರ್ಕ್. ಇದೊಂದು ಸಲ ಗಿಳಿ ಹಸಿರು ಗ್ರೀನ್ ಕಾಣ್ತಾ ಉಂಟು ಇಲ್ಲಿ. ಇದರಲ್ಲಿ ಫುಲ್ ಚೇಂಜ್ ಕಾಣ್ತಾ ಉಂಟು ಮೊಬೈಲಲ್ಲಿ. ಇಷ್ಟು ದಿನ ಇದೊಂದು ಕೆಲಸ ಇರಲಿಲ್ಲ ನನಗೆ, ಯಾಕಂದರೆ ಬಿಸಿಲಿತ್ತಲ್ಲ, ಸ್ನಾನಕ್ಕೆ ಸೋಲಾರಲ್ಲೇ ನೀರು ಬರ್ತಾಯಿತ್ತು. ಇವಾಗ ಸ್ವಲ್ಪ ಆವಾಗವಾಗ ಮಳೆ ಆಗೋದ್ರಿಂದ ಮೋಡ ಇದ್ದಾಗ, ಫುಲ್ ಡೇ ಮೋಡ ಇದ್ದಾಗ ಬಿಸಿನೀರು ಬರಲ್ಲ. ಹಾಗಾಗಿ ಇದೊಂದು ಕೆಲಸ ಇವಾಗ ನನಗೆ. ಈ ತೆಂಗಿನಕಾಯಿ ಸಿಪ್ಪೆ ಒಂದು 2 ಸಲ ನೀವು ಒಲೆ ಒಳಗಡೆ ಹಾಕಿಬಿಟ್ರೆ ಚೆನ್ನಾಗಿ ಬಿಸಿನೀರು ಕಾಯತ್ತೆ, ಅಂದರೆ ತುಂಬ ಹೊತ್ತು ತೆಗೊಳ್ಳಲ್ಲ. ಈ ಅಡಿಕೆ ಸಿಪ್ಪೆ ಎಲ್ಲ ಆದರೆ ನಿಮಗೆ ಒಂದು 2-3 ಸಲ 4 ಸಲ ಹಾಕಬೇಕಾಗತ್ತೆ. ಬಟ್ ತೆಂಗಿನಕಾಯಿ ಸಿಪ್ಪೆ ಹಾಗಲ್ಲ, ಒಂದು 2 ಸಲ ನೀವು ಒಲೆ ಫುಲ್ ತುಂಬಿಸಿ ಬೆಂಕಿ ಹಾಕಿಬಿಟ್ರೆ ಚೆನ್ನಾಗಿ ನೀರು ಕಾಯುತ್ತೆ, ಬಿಸಿಯಾಗಿ. ಅದರಲ್ಲೂ ನಮ್ಮದು ಸ್ಟೀಲಿಂದ ಹಂಡೆ ಅಲ್ವಾ, ಬೇಗ ನೀರು ಕಾಯುತ್ತೆ. ಅದೊಂದು ಸುಲಭ ತೆಂಗಿನ ಚಿಪ್ಪಿದ್ರೆ. ಮಕ್ಕಳು ಸ್ಕೂಲಿಂದ ಬಂದರು, ಡಿಂಗ್ ಟಿಕ್ಕಾಲೆ. ಇವತ್ತು ಫುಲ್ ಕೃಷ್ಣ ನೀನಿಲ್ಲದೆ ಬೋರ್ಬೋದು, ನೀನು ಹನಿ ಇಲ್ಲದೆ ಮನೆಯಲ್ಲಿ. ನಿಮಗೆ ಬೇಜಾರಾಗಲಿಲ್ವಾ? ಇವತ್ತು ಫಸ್ಟ್ ಡೇ ಅಲ್ವಾ ಸ್ಕೂಲ್, ಹೇಗಿತ್ತು? ಅಲ್ಲ ಎಂತೆಲ್ಲ ಆಯಿತು ಅದ್ಯಂತ ತನಕ ಇವತ್ತು ಇವರಿಗೆ, ಅಂದರೆ ಮಕ್ಕಳಿಗೆಲ್ಲ ವೆಲ್ಕಮ್ ಡೇ ಇತ್ತು, ಅಂದರೆ ಹೊಸ ಮಕ್ಕಳು ಬಂದವರಿಗೆಲ್ಲ ಎಂತೆಲ್ಲ ಇತ್ತು ಇವತ್ತು ಕ್ಲಾಸಲ್ಲಿ? ಮನೆಯಿಂದ ಸ್ಕೂಲಿಗೆ ಹೋಗುದು, ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳುದು, ಮಾತಾಡುದು, ಮೇಲೆ ಹೋಗುದು, ಟಿವಿ ನೋಡಿ ಮೇಲೆ ಹೋಗುದು. ಟಿವಿ ನೋಡಿ. ಸ್ಕೂಲಲ್ಲಿ ಟಿವಿ ಉಂಟಾ? ಎಂತ ಟಿವಿ? ದೊಡ್ಡ ಟಿವಿ. ಇವರಿಗೆ ಡಿಜಿಟಲ್ ಬೋರ್ಡ್ ಸ್ಕೂಲಲ್ಲಿ, ಬೋರ್ಡ್ ಅಲ್ಲ, ಖಾಲಿ ಬೋರ್ಡ್ ಅಲ್ಲ, ಡಿಜಿಟಲ್ ಬೋರ್ಡ್. ಅದಕ್ಕೆ ಒಂದು ದೊಡ್ಡ ಟಿವಿ ಅಂತ ಹೇಳಿಲ್ವಾ? ಟಿವಿ ನೋಡಿ ಮೇಲೆ ಹೋಗಿ ನೋಡಿ ಇದು ಮುಗ್ದಾದ್ಮೇಲೆ ಕೆಳಗಡೆ ಬರುದು, ಬಂದಾದ್ಮೇಲೆ ಮೇಲೆದ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುದು. ಹೋಗಾದ್ಮೇಲೆ ಸ್ವಲ್ಪ ಹೊತ್ತು ಟಿವಿ ನೋಡುದು, ವಾಪಸ್ ಮತ್ತೆ ಬರುದು. ಬಂದದ್ದು ಮತ್ತೆ ಇನ್ನು ನಾಳೆ ರಜೆ ಅಂತೆ, ಇನ್ನು ಮತ್ತೆ ಶುಕ್ರವಾರ. ಯಾಕೆಂದ್ರೆ ಇದು ಹೋಮ್ ವರ್ಕ್ ಉಂಟಲ್ಲ, ಅದು ಬರಲಿ. ನೀನು ಬರ್ದ್ಯಾ? ಇನ್ನೆಲ್ಲ ಅರ್ಧ ಅಲ್ಲೇ ಬಾಕಿ ಆಗಿದೆ, ತಗೊಂಡ್ ಬರಿಬೇಕು. ಊಟ ಮಾಡಿದ್ಮೇಲೆ ಬರಿಬೇಕು ಆಯ್ತಾ? ನೋಡುವ ಯೂನಿಫಾರ್ಮ್ ತೆಗಿಯುವ. ನಾನು ಅಲ್ಲಿಗೆಲ್ಲ ಹೋಗಿ ಬರೋಷ್ಟು ಬಂದು ಲೇಟ್ ಆಗಿದೆ ಇವರು ಬರುವಾಗ ಇವತ್ತು ಸ್ವಲ್ಪ. ಇಲ್ದಿದ್ರೆ ಯಾವಾಗಲೂ ಬೇಗ ಬರ್ತಾರೆ. ಅವರನ್ನು ಊಟ ಎಲ್ಲ ಮಾಡಿಸಿ ಸ್ವಲ್ಪ ಕೆಲಸ ಎಲ್ಲ ಉಂಟು, ಸ್ವಲ್ಪ ಕೆಲಸ ಎಲ್ಲ ಆಗಿ ಮತ್ತೆ ಸಂಜೆ ಸಿಗ್ತಾನೆ ನಿಮಗೆ. ನಾನು ಮತ್ತೆ ನನ್ನ ಮಗ ಒಂದು ರೀಲ್ಸಿಗೆ ಪ್ರಿಪ್ರೇಷನ್ ಆಗ್ತಾ ಉಂಟು. ಇದಾದ್ಮೇಲೆ ಇನ್ನೊಂದು
ಇನ್ನೊಂದುಂಟಾ ಅದು ಮತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಇರಲಿ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರು ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ, ಅದರಲ್ಲಿ ಇರ್ತದೆ ಈ ರೀಲ್ಸ್. ಓಕೆನಾ, ಸುಮ್ಮನೆ ಮಾಡೋದು ಖುಷಿಗೋಸ್ಕರ ಅಷ್ಟೇ. ಉಗುರು ಕಟ್ಟಾಗುವ ಪರಿಸ್ಥಿತಿಯಲ್ಲಿದೆ. ಇದಾಯ್ತಾ ಅಂತಾನೆ ಕೃಷ್ಣ ದೆಪ್ಪುನ ಬಿಡ್ತು ಕಟ್ಟಾಯ್ತು. ಅರ್ಧ ಉಗುರು ಕಟ್ಟು ಕೃಷ್ಣ, ಅರ್ಧ ಹಲ್ಲು ಕಟ್ಟಾಗ್ತದಲ್ಲ ಆ ರೀತಿ ಕಟ್ಟಾಗಿದೆ. ಕೋರಿದ ಚಿನ್ನಿ ಪೆರಡೆ, ಇಲ್ಲಿ ಒಂದು ಪೆರಡೆ ಚಿಪಂಡ ಇಂಕೊರ್ ನಿಂಚ ತನಕಿಗೆ ಎಂಕು ಚುರುಕೊರ್ಲಿ ನಾನು ಒಂಜಿರ ತಿಂತುಜಿ ಗೊತ್ತಿಲ್ಲ. ನನಗೆ ಇವತ್ತು ಬಟ್ಟೆ ತೊಳಿಲಿಕ್ಕೆ 2 ದಿನದ ಉಂಟು ಬಟ್ಟೆ ತೊಳಿಲಿಕ್ಕೆ. ಅದರೊಳಗೆ ರಾಶಿ ಇದರೊಳಗೆ ರಾಶಿ ಅಕ್ಕಿಂತ ಮೊದಲು ಅಕ್ಕಿಗೆ ತಂದ ಮಾವಿನಕಾಯಿ ನಾನು ಒಂದೇ ತಿಂದು ಟೇಸ್ಟ್ ಕೊಡಿ. ಗುರುಗುರು ಯಾಕೆ ಅತ್ತಿಗೆ ತಂದ ಮಾವಿನಕಾಯಿ ತಿನ್ನುವ ಅಂತ ಒಂದು ತೆಗ್ದೆ. ಅಷ್ಟರಲ್ಲಿ ನನ್ನ ಮಗಳು ಪ್ರತ್ಯಕ್ಷ ಆದ್ಲು, ಅವಳಿಗೆ ಬೇಕಂತೆ. ಮೊನ್ನೆಂದು ಹೇಳ್ತಿದ್ದೇನೆ ತಿನ್ನು ತಿನ್ನು ಅಂತ, ಸಿಹಿ ಇದ್ರೆ ಮಾತ್ರ ಅಂತೆ. ಅಲ್ಲಿ ಉಂಟು ತಗ, ಹೌದು ತುಂಬಾ ಸ್ವೀಟ್ ಉಂಟು. ಬಜ್ಜಿಗೆ ಸಾಕು. ಅವಳಿಗೆ ಬಾಯಿ ಇಲ್ಲ, ಚಂದ ಇಲ್ಲ ಅಂತ. ಅಷ್ಟು ಚಂದ ಉಂಟು ಮಾರೈತಿ, ಸ್ವಲ್ಪ ಅದು ಅಮ್ಮ ತಿನ್ನುವಾಗ ಆಸೆ ಜಾಸ್ತಿ ಮಕ್ಕಳಿಗೆ. ಕೊಡು ಕೊಡು, ನಂಗೆ ಇನ್ನು ಬೇಡ, ತಿನ್ನು. ಅದನ್ನು ಅರ್ಧ ತಿನ್ನು ನನಗೆ ಕೊಡುದು ಅಂತ ಬೇತಾನೆ. ಕೃಷ್ಣಕ್ಕೆ ಕೊಡು, ಕೃಷ್ಣಕ್ಕೆ ಕೊಡು. ಕೃತಿ ಮಾಡಿದ್ದಾರೆ ಯಾರ ಬೇಜಾರಿನ ಸಿಂಬಲ್, ಬೇಜಾರಿನ ಸಿಂಬಲ್ ಯಾರು ಅಂತ ಕಂಡು ಹುಡುಕ್ಬೇಕೀಗ. ಜೀತುವ ಜೀತಾ ಹಂಚು ಹೋಗ ಓ ಇಂಚಿನ ಉಮಿಲಿ. ಹಾಯ್. ಓ ಹೌದಾ, ಸ್ವತ್ತದ ಅದೇ ಆ ಮರದ್ದು ಒಪ್ಪಂಗ ಇದು ನೋಡಿ. ಇದ್ರಲ್ಲಿ ಫುಲ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿದ್ದು, ಫುಲ್ ಗಜ್ಜಿ ಗಜ್ಜಿ ಬಿದ್ದಿದೆ. ಅದೊಂದು ಇಷ್ಟು ದೊಡ್ಡದಾಗ್ಬೇಕಿತ್ತು ಹಣ್ಣಾಗ್ಲಿಕ್ಕೆ. ಅದೆಂತ ಅಂತಂದ್ರೆ ಗೊತ್ತಾಗಲ್ಲ. ಹುಟ್ಟುವಾಗ್ಲೇ ಒಂದು ಸ್ವಲ್ಪ ಮೇಲ್ಗಡೆ ಅಂತ ಹೇಳ್ತಾರೆ, ಗಜ್ಜಿ ಗಜ್ಜಿ ಬಂದಾಗೆ ಅದು ಬೆಳೆಯುವಾಗ್ಲೇ ಹಾಗೆ ಬೆಳೀತದೆ. ವಿಚಿತ್ರ ಬಪ್ಪಂಗಾಯಿ. ಅಲ್ಲಿ ಒಂದು ತೆಗ್ದಿಟ್ಟಿದ್ದಾರೆ ಇಷ್ಟು ದೊಡ್ಡದು, ಆದ್ರೂ ಅದು ಹಣ್ಣಾಗ್ಲಿಲ್ಲ. ಅದು ಹಣ್ಣು ಆಗುದು ಸಹ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ದೃಷ್ಟಿಯಿಂದ ಅಂತ, ಎಂತ ಅಂತ ಗೊತ್ತಿಲ್ಲ. ತನ್ನಷ್ಟಕ್ಕೆ ಇಟ್ಟಿದ್ದು, ತನ್ನಷ್ಟಕ್ಕೆ ಬೆಳೆದದ್ದು. ನೀರ್ ಸಾಕ್ಲಿಲ್ಲ ಎಂತ ನೀರ್ ಹಾಕ್ತಾರೆ, ಅಪ್ಪ ದಿನ ಬೆಳಿಗ್ಗೆ ಬಂದು ನೀರ್ ಹಾಕ್ತಾರೆ ಆಯ್ತಾ. ಅಲ್ವಾ, ಅದು ಬಪ್ಪಂಗಾಯಿ ಮಾತ್ರ ವಿಚಿತ್ರ ನೋಡಿ. ಇಲ್ಲಿ ಒಂದು ಉಂಟು, ಅದು ನಾರ್ಮಲ್ ಬಪ್ಪಂಗಾಯಿ, ಅದರದ್ದೇ ಬೀಜ. ಇದೊಂದು ಎಷ್ಟು ಸತಿ ಬಿದ್ದಿದೆ ಇದೆ ಆಯ್ತಾ, ಬುಡ್ದಿನ ಒಬ್ಬ ಬಿದ್ದು ಎಂತೆಲ್ಲ ಆಗಿ ಮತ್ತೆ ವಾಪಸ್ ನಿಂತಿದೆ ಗಾಳಿಗೆ. ಈಚೆ ಸೈಡ್ ಒಮ್ಮೆ ಬಿದ್ದಿದೆ, ಆಚೆ ಸೈಡ್ ಒಮ್ಮೆ ಬಿದ್ದಿದೆ, ಆದರೆ ಸಹ ಸರಿ ಉಂಟು. ಮಾವಿನಕಾಯಿ ಅಂತೂ ತುಂಬ ಸ್ವೀಟಾಗಿತ್ತು. ಅದು ಕಾಟು ಮಾವಿನಕಾಯಿ ಅಂತ ಹೇಳ್ತಾರಲ್ಲ, ಅದು ಫಸ್ಟ್ ಟೈಮ್ ಸಿಕ್ಕಿದ್ದು, ಹಾಗಾಗಿ ಸರಿ ತಿಂದೆ ನಾನಂತೂ. ಎಷ್ಟು ಸಿಹಿ ಅಂದರೆ ಸಕ್ಕರೆಗಿಂತನೂ ಸಿಹಿಯಾಗಿತ್ತು. ಮಂಡೇರ್ನ ಅಲ್ಪದಾದು ನಂಚ ಸಿಹಿಯರೆ. ನಾನಿನ್ನು ಬಟ್ಟೆ ತೊಳೆದಾದ್ಮೇಲೆ ಸಿಗ್ತೇನೆ.